ರಾಜ್ಯದಲ್ಲಿ ಜೋರಾದ ಪವರ್ ಶೇರಿಂಗ್ ಫೈಟ್, ಅಧಿಕಾರ ಹಂಚಿಕೆಯ ಕದನ. ಸ್ವಾಮೀಜಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ ನಿಂತ ನಿರ್ಮಲಾನಂದ ಸ್ವಾಮೀಜಿ ಡಿಕೆ ಶಿವಕುಮಾರ್ಗೆ ಅಧಿಕಾರ ಕೊಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇಂದು ಸ್ವಾಮೀಜಿಗಳ ಒಕ್ಕೂಟದಿಂದ ಸಿಎಂ ಭೇಟಿ ಸಾಧ್ಯತೆ ಕೂಡ ಇದೆ. ಹಿಂದುಳಿದ ದಲಿತ ಸ್ವಾಮೀಜಿಗಳ ಒಕ್ಕೂಟದಿಂದ ಭೇಟಿ ಆಗ್ತಾರ. ಹಾಗಾದ್ರೆ ಇಂದು ಸ್ವಾಮೀಜಿಗಳ ಒಕ್ಕೂಟದಿಂದ ಸಿಎಂ ಭೇಟಿ ಸಾಧ್ಯತೆ ಕೂಡ ಇದೆ. ಡಿಕೆಶಿ ಪರವಾಗಿ ನಿಂತಿದ್ದಾರೆ ನಿರ್ಮಲಾನಂದ ಸ್ವಾಮೀಜಿಗಳು ಕೂಡ ಭವಿಷ್ಯವನ್ನು ನುಡ್ತಾ ಇದ್ದಾರೆ. ಇಲ್ಲ ಡಿಕೆಶಿ ಅವರು ಸಿಎಂ ಆಗ್ತಾರೆ ಅಂತ ಹೇಳಿ ಈಗ ನಿರ್ಮಲಾನಂದ ಸ್ವಾಮೀಜಿ ಅವರು ಕೂಡ ಹೇಳ್ತಾ ಇದ್ದಾರೆ. ಡಿಕೆಶಿ ಸಿಎಂ ಆಗಿ ಮುಂದುವರಿಬೇಕು, ಡಿಕೆಶಿನ ಸಿಎಂ ಆಗಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಮಡಿವಾಳ ಮಾಚುದೇವ ಪೀಠಗಳ ಶ್ರೀಗಳಿರುವಂತಹ ನಿಯೋಗ ಈಗ ನಿರ್ಮಲಾನಂದ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಅವರು ಕೂಡ ಹೇಳ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಕದನ, ಸ್ವಾಮೀಜಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಈಗ ರಾಜಕೀಯದಲ್ಲೇ ಎರಡು ಬಣಗಳಾಗಿ ಹೋಗಿದೆ, ಒಂದೇ ಮನೆಯಲ್ಲಿ ಎರಡು ಟೀಮ್ಗಳಾಗಿ ಹೋಗಿದೆ. ಈಗ ಸ್ವಾಮೀಜಿಗಳು ಕೂಡ ಸೇರ್ಕೊಂಡಿದ್ದಾರೆ. ಈಗ ನಿರ್ಮಲಾನಂದ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ. ಈಗ ರಾಜಕೀಯಕ್ಕೆ ಈಗ ಸ್ವಾಮಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇಂದು ಸ್ವಾಮೀಜಿಗಳ ಒಕ್ಕೂಟದಿಂದ ಸಿಎಂ ಭೇಟಿ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ. ಆದರೆ ಹೇಳೋದು ಮಾತ್ರ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧರಿದ್ದೇನೆ ಅಂತ ಹೇಳಿ ಆ ಮಾತುಗಳನ್ನ ಹೇಳ್ತಾರೆ. ಆದರೆ ಹಿಂದೆ ತಂತ್ರ ಪ್ರತಿರಂತವಾಗಿ ಏನೆಲ್ಲ ಮಾಡಬೇಕು, ಸ್ವಾಮೀಜಿಗಳ ಮುಖಾಂತರ ಆಗಿರ್ಬೋದು, ಬೇರೆ ಬೇರೆ ವರಿಷ್ಠರ ಮುಖಾಂತರ ಆಗಿರ್ಬೋದು, ಇಂಥ ಬ್ರೇಕ್ಫಾಸ್ಟ್ ಡಿನ್ನರ್ ಮೀಟಿಂಗ್ಗಳ ಮುಖಾಂತರ ಎಲ್ಲಾ ಚರ್ಚೆಗಳನ್ನ ಮಾಡಿ ಕೊನೆಗೆ ಹೈಕಮಾಂಡ್ ಬುಡಕ್ಕೆ ಹೋಗ್ತಾರೆ. ಆಗ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಅದಕ್ಕೆ ನಾನು ಬದ್ಧರಿದ್ದೇನೆ ಎಂದು ಕೂಡ ಹೇಳ್ತಾ ಇದ್ದಾರೆ. ಆದರೆ ಅವರಿಗೆ ಒಂದು ಭರವಸೆ ಇದೆ ಹಾಗೆ ಆಗುತ್ತೆ ಅಂತ. ಆಗಲೇ ಹೋದಂಥ ಸಂದರ್ಭದಲ್ಲಿ ಕ್ರೈಸಿಸ್ ಕ್ರಿಯೇಟ್ ಆದಾಗ ಭೇಟಿ ಆಗ್ಬೋದೇನೋ. ಆದರೆ ಭಕ್ತ ವರ್ಗದಲ್ಲಿ ಮಾತ್ರ ಒಂದು ಕೂಗಿದೆ. ತುಂಬ ಜನ ಭೇಟಿ ಮಾಡ್ತಿದ್ದಾರೆ, ಯಾಕೆ ಆಗ್ತಾ ಇಲ್ಲ? ನಾವು 2.5 ವರ್ಷಗಳ ಕಾಲ ಕಾದು ನೋಡಿದ್ದೇವೆ ಹಾಗೆ ಆಗ್ತಾರೆ ಅಂತ. ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದರೆ ಯಾಕೋ ಸ್ವಲ್ಪ ವ್ಯತ್ಯಾಸ ಆದಂಗೆ ಕಾಣಿಸುತ್ತೆ. ಅದಕ್ಕೆ ತಾವುಗಳು ಆಶೀರ್ವಾದ ಮಾಡಬೇಕು ಅಂತ ಭಕ್ತರು ಕೇಳ್ಕೊಳ್ತಾ ಇದ್ದಾರೆ. ಆ ಮಾತನ್ನು ನಿಮ್ಮ ಹತ್ರ ಇವಾಗ ಸಹಜವಾಗಿ ಡಿಕೆ ಶಿವಕುಮಾರ್ ಅವರು ಶ್ರೀಮಠದ ಸದ್ಭಕ್ತರೇನೆ, ಆದ್ರೆ ಅವರಿಗೆ ಒಂದು ಭರವಸೆ. ಶಿಷ್ಟಾಚಾರ ಉಲ್ಲಂಘನೆ ವಿಚಾರಕ್ಕೆ ಹೈ ಡ್ರಾಮಾವೇ ನಡೆದಿದೆ. ಬಿವೈ ರಾಘವೇಂದ್ರ ಹಾಗೂ ಕೈ ಮುಖಂಡರ ನಡುವೆ ವಾಕ್ ಸಮರ ನಡೆದಿದೆ. ಶಿಷ್ಟಾಚಾರ ಉಲ್ಲಂಘನೆ ವಿಚಾರಕ್ಕೆ ಬಹಳ ಹೈ ಡ್ರಾಮಾವೇ ನಡೀತಾ ಇದೆ. ಬಿವೈ ರಾಘವೇಂದ್ರ ಹಾಗೂ ಕೈ ಮುಖಂಡರ ನಡುವೆ ವಾಕ್ ಸಮರ ನಡೀತಾ ಇದೆ. ರಾಘವೇಂದ್ರ ಮತ್ತು ನಾಗರಾಜ್ ಗೌಡ ಶಿಷ್ಟಾಚಾರದ ಫೈಟ್ ಒಂದು ಕಡೆ ನಡೀತಾ ಇದೆ. ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ ವಾಕ್ ಸಮರ. ಬಿವೈ ರಾಘವೇಂದ್ರ ಹಾಗೂ ಕೈ ಮುಖಂಡರ ನಡುವೆ ವಾಕ್ ಸಮರ ಆಗ್ತಾ ಇದೆ. ಬಿವೈ ರಾಘವೇಂದ್ರ ಮತ್ತು ನಾಗರಾಜ್ ಗೌಡ ನಡುವೆ ಗಲಾಟೆಯಾಗಿದೆ. ಶಿಕಾರಿಪುರ ಬಿಸಿಎಂ ಹಾಸ್ಟೆಲ್ ಉದ್ಘಾಟನೆ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ ಅಂತ ಹೇಳಿ ನಾಗರಾಜ್ ಗೌಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚುನಾವಣೆಯಲ್ಲಿ ಬಿವೈವಿ ವಿರುದ್ಧ ನಿಂತಿದ್ದ ನಾಗರಾಜ್ ಗೌಡ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾಗರಾಜ್ ಸ್ಪರ್ಧೆಯನ್ನ ಮಾಡಿದ್ರು. ಈಗ ಬಿವೈ ರಾಘವೇಂದ್ರ ಹಾಗೂ ಕೈ ಮುಖಂಡ ನಡುವೆ ವಾಕ್ ಸಮರ ಜೋರಾಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ ವಾಕ್ ಸಮರ. ಯಾವ ವಿಚಾರಕ್ಕೆ ಆಗಿರ್ಬೋದು? ಶಿಕಾರಿಪುರ ಬಿಸಿಎಂ ಹಾಸ್ಟೆಲ್ ಉದ್ಘಾಟನೆ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಬಿವೈ ರಾಘವೇಂದ್ರ ಹಾಗೂ ಕೈ ಮುಖಂಡರ ನಡುವೆ ವಾಕ್ ಸಮರ ಆಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಈ ವಾಕ್ ಸಮರ. ಶಿಷ್ಟಾಚಾರ ಉಲ್ಲಂಘನೆ ವಿಚಾರಕ್ಕೆ ಬಹಳ ಹೈಡ್ರಾಮಾವೇ ಸೃಷ್ಟಿಯಾಗ್ತಾ ಇದೆ. ಗೊತ್ತಾಗ ಯಾರ್ಯಾರು ಕೆಲಸ ಹಿಡ್ಕೊಂತಾರಂತ ಅದೆಲ್ಲ ಬರ್ರಿ